ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ನನ್ನ ಹೆಸರು ಇಮಾಮ್ ಸಾಹೇಬ್. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡಮತ್ತಲಿಯಲ್ಲಿ ಪದವೀಧರ ಸಹಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾವೀಗ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಮೊದಲ ಕನ್ನಡದ ರಾಜಮನೆತನವಾದ ಕದಂಬರ ಬಗ್ಗೆ ತಿಳಿಯೋಣ. ಶಾತವಾಹನರ ನಂತರ ಅಧಿಕಾರಕ್ಕೆ ಬಂದ ಕದಂಬರು ಕ್ರಿಸ್ತಶಕ 325ರಿಂದ 540ರವರೆಗೆ ಆಳ್ವಿಕೆ ನಡೆಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಬನವಾಸಿಯನ್ನು ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡು ಕರ್ನಾಟಕದ ವಾಯುವ್ಯ ಭಾಗವನ್ನು ಆಳುತ್ತಿದ್ದರು. ಕದಂಬ ಮನೆತನದ ಸ್ಥಾಪಕ ಮಯೂರ ವರ್ಮ. ಇವರ ರಾಜಧಾನಿ ಬನವಾಸಿ. ರಾಜ ಲಾಂಛನ ಸಿಂಹವಾಗಿತ್ತು. ಈ ಮನೆತನದ ಸ್ಥಾಪಕ ಮತ್ತು ಪ್ರಸಿದ್ಧ ಅರಸನಾದ ಮಯೂರ ವರ್ಮನು ಹೇಗೆ ಕದಂಬ ಸಾಮ್ರಾಜ್ಯವನ್ನು ಕಟ್ಟಿದನು ಎಂಬ ಕುತೂಹಲಕಾರಿ ಘಟನೆಯನ್ನು ತಿಳಿಯೋಣ. ಮಯೂರವರ್ಮನ ಮೊದಲ ಹೆಸರು ಮಯೂರ ಶರ್ಮವಾಗಿತ್ತು. ಇವನು ಮೂಲತಃ ಬ್ರಾಹ್ಮಣನಾಗಿದ್ದನು. ಉನ್ನತ ವ್ಯಾಸಂಗಕ್ಕಾಗಿ ತನ್ನ ಅಜ್ಜನೊಂದಿಗೆ ಕಂಚಿಗೆ ಬಂದನು. ಕಂಚಿಯಲ್ಲಿ ಪಲ್ಲವರ ರಾಜ ಶಿವಸ್ಕಂದ ವರ್ಮ ಆಳುತ್ತಿದ್ದನು. ಇವನು ಅತ್ಯಂತ ದರ್ಪಿಷ್ಟ ದುರಹಂಕಾರಿ ರಾಜನಾಗಿದ್ದ. ಒಂದು ದಿನ ಮಯೂರ ಶರ್ಮನು ನದಿಯಲ್ಲಿ ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನು ದಂಡೆಯಲ್ಲಿ ಒಣಗಿಸುತ್ತಿದ್ದನು. ಅಲ್ಲಿಗೆ ಬಂದ ಶಿವಸ್ಕಂದ ವರ್ಮನ ಅಶ್ವಸೇನಾಧಿಕಾರಿ ಶುದ್ಧ ಬಟ್ಟೆಗಳ ಮೇಲೆ ಹಾದು ಹೋದನು ಹಾಗೂ ಮಯೂರ ಶರ್ಮನನ್ನು ಕಂಡು ಬ್ರಾಹ್ಮಣನೊಬ್ಬ ರಾಜನಾಗಲು ಸಾಧ್ಯವೇ ಎಂದು ಅವಮಾನ ಮಾಡಿದನು. ಅವಮಾನ ಸಹಿಸದ ಮಯೂರ ಶರ್ಮನು ಅಲ್ಲಿಯೇ ತನ್ನ ಜನಿವಾರವನ್ನು ಕಿತ್ತೆಸೆದು ಶಿವಸ್ಕಂದ ವರ್ಮನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದನು. ಬ್ರಾಹ್ಮಣತ್ವವನ್ನು ತೊರೆದು ಕ್ಷತ್ರಿಯನಾದ ಮಯೂರ ಶರ್ಮನು ಅಂದಿನಿಂದ ಮಯೂರವರ್ಮನಾಗಿ ಪ್ರಸಿದ್ಧನಾದನು. ಮಯೂರ ಶರ್ಮನು ಗುಡ್ಡಗಾಡಿನ ಜನರನ್ನು ಒಂದುಗೂಡಿಸಿ ಸೈನ್ಯವನ್ನು ಕಟ್ಟಿಕೊಂಡು ನೇರವಾಗಿ ಪಲ್ಲವರ ರಾಜ ಶಿವಸ್ಕಂದ ವರ್ಮನ ವಿರುದ್ಧ ಹೋರಾಟ ನಡೆಸಿದನು. ಯುದ್ಧದಲ್ಲಿ ಪಲ್ಲವರ ರಾಜನಿಗೆ ಸೋಲಾಯಿತು. ಮಯೂರವರ್ಮನು ಯುದ್ಧದಲ್ಲಿ ಜಯಗಳಿಸಿದನು. ಸೋತ ಶಿವಸ್ಕಂದ ವರ್ಮನು ಮಯೂರವರ್ಮನಿಗೆ ಕರ್ನಾಟಕದ ಹಲವು ಭಾಗಗಳನ್ನು ಬಿಟ್ಟುಕೊಟ್ಟನು. ಹೀಗೆ ಮಯೂರವರ್ಮನು ಕದಂಬ ಎಂಬ ಹೊಸ ಸಾಮ್ರಾಜ್ಯವನ್ನು ಕಟ್ಟಿದನು. ಮಯೂರವರ್ಮನು ಚಿತ್ರದುರ್ಗದ ಬಳಿ ಚಂದ್ರವಳ್ಳಿ ಶಾಸನವನ್ನು ಹೊರಡಿಸಿದ. ಈ ಶಾಸನದ ಪ್ರಕಾರ ಇವನು ಚಂದ್ರವಳ್ಳಿ ಕೆರೆಯನ್ನು ಪುನರ್ನಿರ್ಮಿಸಿದ ಎಂದು ತಿಳಿಯುತ್ತದೆ. ಕದಂಬ ಮನೆತನದ
ಪ್ರಸಿದ್ಧ ಅರಸರೆಂದರೆ ಭಾಗೀರಥ ವರ್ಮ, ರಘುಪತಿ ವರ್ಮ, ಕಾಕುತ್ಸವರ್ಮ, ಮೃಗೇಶವರ್ಮ ಹಾಗೂ ಎರಡನೇ ಕೃಷ್ಣವರ್ಮ. ಎರಡನೇ ಕೃಷ್ಣವರ್ಮನ ಕಾಲದಲ್ಲಿ ಇಮ್ಮಡಿ ಪುಲಿಕೇಶಿಯ ದಾಳಿಯಿಂದ ಈ ಮನೆತನ ನಾಶವಾಯಿತು. ಕದಂಬರ ಅರಸ ಕಾಕುತ್ಸವರ್ಮ ಹಲ್ಮಿಡಿ ಶಾಸನವನ್ನು ಹೊರಡಿಸಿದನು. ಇದು ಕನ್ನಡದ ಮೊದಲ ಶಾಸನ. ಹಲ್ಮಿಡಿ ಶಾಸನದ ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರವಿದೆ ಹಾಗೂ ಈ ಶಾಸನದಲ್ಲಿ 16 ಸಾಲುಗಳಿವೆ. ಇದರಲ್ಲಿ ಪೂರ್ವದ ಹಳೆಗನ್ನಡವನ್ನು ಬಳಸಲಾಗಿದೆ. ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಶಾಸನ. ಇದು ಕದಂಬರ ಕಾಲಕ್ಕೆ ಸೇರಿದ ಶಾಸನವಾಗಿದೆ. ರಾಜ್ಯದ ಎಲ್ಲ ಅಧಿಕಾರ ರಾಜನಲ್ಲಿ ಕೇಂದ್ರೀಕೃತವಾಗಿತ್ತು. ರಾಜನಿಗೆ ಸಹಾಯ ಮಾಡಲು ಮಂತ್ರಿಗಳು, ಪುರೋಹಿತರು, ಮಾಂಡಲಿಕರು ಹಾಗೂ ಸೈನ್ಯಾಧಿಕಾರಿಗಳಿದ್ದರು. ಕದಂಬರು ಚದುರಂಗ ಸೇನಾದಳವನ್ನು ಹೊಂದಿದ್ದರು. ಇದರಲ್ಲಿ ಕಾಲ್ದಳ, ಅಶ್ವದಳ, ರಥದಳ, ಗಜದಳವಿತ್ತು. ಕದಂಬರು ಶೈವರಾಗಿದ್ದರು. ಇವರು ಶಿವನನ್ನು ಆರಾಧಿಸುತ್ತಿದ್ದರು. ಇವರ ಕಾಲದ ಪ್ರಮುಖ ದೇವಾಲಯಗಳೆಂದರೆ ತಾಳಗುಂದದ ಪ್ರಣವೇಶ್ವರ ದೇವಾಲಯ, ಬನವಾಸಿಯ ಮಧುಕೇಶ್ವರ ದೇವಾಲಯ, ಬೆಳಗಾವಿಯ ಹಲಸಿ ಎಂಬಲ್ಲಿ ಜೈನ ಬಸದಿಯನ್ನು ಕಟ್ಟಿಸಿದರು. ಇವರು ಜೈನ ಮತ್ತು ಬೌದ್ಧ ಧರ್ಮಕ್ಕೂ ಸಹ ಪ್ರೋತ್ಸಾಹವನ್ನು ನೀಡುತ್ತಿದ್ದರು. ಗೋಕರ್ಣದಲ್ಲಿ ದ್ವಿಬಾಹು ಗಣೇಶ ದೇವಾಲಯವಿದೆ. ಕದಂಬರ ಸಮಾಜದಲ್ಲಿ ವರ್ಣಾಶ್ರಮ ಪದ್ಧತಿ ಜಾರಿಯಲ್ಲಿತ್ತು. ಸಮಾಜದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ವರ್ಗದವರಿದ್ದರು. ಸಮಾಜದಲ್ಲಿ ಪಿತೃಪ್ರಧಾನ ಹಾಗೂ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇತ್ತು. ಸತಿ ಸಹಗಮನದಂತಹ ಅನಿಷ್ಟ ಪದ್ಧತಿಯೂ ಸಹ ಸಮಾಜದಲ್ಲಿ ಜಾರಿಯಲ್ಲಿತ್ತು. ಕದಂಬರ ಕಾಲದಲ್ಲಿ ಪ್ರಾಕೃತ ಭಾಷೆ ಹಾಗೂ ಸಂಸ್ಕೃತ ಭಾಷೆ ಬಳಕೆಯಲ್ಲಿತ್ತು. ಸಮಾಜದಲ್ಲಿ ಬಹುಜನರ ಆಡುಭಾಷೆ ಹಾಗೂ ನೆಚ್ಚಿನ ಭಾಷೆ ಕನ್ನಡ ಆಗಿತ್ತು. ಕದಂಬರು ಉತ್ತಮವಾದ ಶಿಕ್ಷಣ ವ್ಯವಸ್ಥೆಯನ್ನು ಹೊಂದಿದ್ದರು. ಅಗ್ರಹಾರ, ಬ್ರಹ್ಮಪುರಿ, ಘಟಿಕ ಸ್ಥಾನಗಳು
ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿದ್ದವು. ಮೂರು ಶತಮಾನಗಳ ಕಾಲ ಕರ್ನಾಟಕವನ್ನು ಆಳಿದ ಕದಂಬ ಸಾಮ್ರಾಜ್ಯ ಕನ್ನಡಿಗರ ಸ್ವಾಭಿಮಾನದ ಮತ್ತು ಹೆಮ್ಮೆಯ ಸಂಕೇತವಾಗಿದೆ.